ಒಂದೇ ಒಂದು ತಲೆಗೂದಲಿನಿಂದ ಅಪರಾಧಿಗೆ ಶಿಕ್ಷೆ. ಒಂದೇ ಒಂದು ತಲೆಗೂದಲು ಕೊಲೆ ರಹಸ್ಯವನ್ನ ಬಯಲು ಮಾಡುತ್ತೆ. ತನಿಖೆ ಅಂತ ಇನ್ವೆಸ್ಟಿಗೇಷನ್ ಅಂತ ಹೋದಾಗ ಸಾಕ್ಷಿಗಳು ಸಿಗುವಂತ ಒಂದೊಂದು ಸಾಕ್ಷಿಗಳು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ತಪ್ಪು ಮಾಡಿದವನು ಒಂದು ಕೂದಲು ಎಳೆಯಲ್ಲಿ ಸಿಕ್ಕಾಕೊಳ್ಬಹುದು ಅಂತಾರಲ್ಲ, ಇದು ಹಂಗಾಗಿದೆ ಕೇಸ್. ಒಂದೇ ಒಂದು ಕೂದಲು ಕೊಲೆ ರಹಸ್ಯವನ್ನ ಬಯಲು ಮಾಡ್ತು. ಮೃತನ ಕೈಯಲ್ಲಿ ಸಿಕ್ಕ ತಲೆ ಕೂದಲೇ ನಿರ್ಣಾಯಕ ಸಾಕ್ಷಿ. ಇಲ್ಲಿ ಒಂದೇ ಒಂದು ತಲೆಗೂದಲಿನಿಂದ ಅಪರಾಧಿಗೆ ಸಂಕಷ್ಟ. ಡಿಎನ್ಎ ಸಾಕ್ಷ್ಯದ ಆಧಾರದಲ್ಲಿ ಕೊಲೆಗಾರನಿಗೆ ಜೀವಾವಧಿ ಶಿಕ್ಷೆ. ವೈಜ್ಞಾನಿಕ ಸಾಕ್ಷ್ಯವೇ ಪ್ರಕರಣದ ಟರ್ನಿಂಗ್ ಪಾಯಿಂಟ್. 4 ವರ್ಷಗಳ ಬಳಿಕ ಅಮಾನಿಕೆರೆ ಕೊಲೆ ಪ್ರಕರಣಕ್ಕೆ ತೀರ್ಪು ಸಿಕ್ಕಿದೆ. ಮತ್ತೊಮ್ಮೆ ಕೋರ್ಟ್ನಲ್ಲಿ ವೈಜ್ಞಾನಿಕ ಸಾಕ್ಷಿಗೆ ಗೆಲುವು ಸಿಕ್ಕಿದೆ ನೋಡಿ. ಮೃತನ ಕೈಯಲ್ಲಿ ಸಿಕ್ಕಿತ್ತು ಕೊಲೆಗಾರನ ಒಂದು ತಲೆಗೂದಲು. ವೈಜ್ಞಾನಿಕ ಸಾಕ್ಷ್ಯದಿಂದ ಕೊಲೆಗಾರನಿಗೆ ಜೀವಾವಧಿ ಶಿಕ್ಷೆ. ಆರೋಪಿ ಶಿವಕುಮಾರ್ ಅಟ್ ಮಾಲಾಶ್ರೀಗೆ ಜೀವಾವಧಿ ಶಿಕ್ಷೆ. ಮೃತನ ತಾಯಿಗೆ ಪರಿಹಾರ ನೀಡಲು ನ್ಯಾಯಾಲಯ ಆದೇಶವನ್ನ ಕೊಟ್ಟಿದೆ. ಏನಿದು ಪ್ರಕರಣ? 2021ರಲ್ಲಿ ನಡೆದಂಥ ಪ್ರಕರಣ. ತುಮಕೂರಿನಲ್ಲಿ ನಡೆದಿದ್ದಂಥ ಕೊಲೆ ಪ್ರಕರಣ. ಅಮಾನಿಕೆರೆ ಬಳಿ ಫುಟ್ಪಾತ್ನಲ್ಲಿ ಮಂಜುನಾಥ್ ಕೊಲೆ ಆಗುತ್ತೆ. ರಕ್ತದ ಮಡುವಿನಲ್ಲಿ ಮೃತಪಟ್ಟ ಸ್ಥಿತಿಯಲ್ಲಿ ಶವ ಪತ್ತೆ ಆಗಿರುತ್ತೆ. ಘಟನಾ ಸ್ಥಳದಲ್ಲಿ ರಕ್ತ ಸಿಕ್ತವಾಗಿದ್ದ ಶರ್ಟ್ನ ತುಂಡು ಪತ್ತೆ ಆಗುತ್ತೆ. ಅಲ್ಲಿ ಪರಿಶೀಲನೆ ವೇಳೆ ಮೃತನ ಕೈಯಲ್ಲಿ ಒಂದು ತಲೆಗೂದಲು ಕೂಡ ಪತ್ತೆ ಆಗುತ್ತೆ. ಅನುಮಾನದ ಮೇರೆಗೆ ಆರೋಪಿ ತಲೆಗೂದಲ ಸಂಗ್ರಹ ಬಳಿಕ 2 ತಲೆಗೂದಲು ಬಳಸಿ ಡಿಎನ್ಎ ಪರೀಕ್ಷೆಗೆ ಕಳಿಸಿಕೊಡಲಾಗುತ್ತೆ. ಪರೀಕ್ಷೆಯ ಬಳಿಕ ಸತ್ಯಾಂಶಗಳು ಹೊರಬೀಳುತ್ತೆ. 2 ತಲೆಗೂದಲುಗಳು ಒಂದೇ ವ್ಯಕ್ತಿಯದ್ದೇ ಎಂದು ದೃಢ ಆಗುತ್ತೆ. ಡಿಎನ್ಎ ಪರೀಕ್ಷೆಯಲ್ಲಿ ಆರೋಪಿಯ ವಿರುದ್ಧ ಅತ್ಯಂತ ಬಲವಾದ ಸಾಕ್ಷಿ ಸುಳಿವು ಸಿಕ್ಕಂತಾಗುತ್ತೆ. ಮದ್ಯದ ಅಮಲಿನಲ್ಲಿ ಕೊಲೆ ನಡೆದಿತ್ತು ಎಂದು ಬೆಳಕಿಗೆ ಬಂದಿರುವಂಥದ್ದು. ಶಿವಕುಮಾರ್ ಮತ್ತು ಮಂಜುನಾಥ್ ನಡುವೆ ನಡೆದಂಥ ಗಲಾಟೆ. ಸಾಕ್ಷಿದಾರರ ಹೇಳಿಕೆ, ತನಿಖೆಯ ದಾಖಲೆಗಳು ಆಧರಿಸಿ ಶಿಕ್ಷೆಗೆ ಒಳಪಡಿಸಲಾಗಿದೆ. ಆರೋಪಿಯನ್ನ ದೋಷಿ ಎಂದು ನ್ಯಾಯಾಲಯ ಘೋಷಣೆ ಮಾಡಿದೆ. ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ. ನಡು ರಸ್ತೆಯಲ್ಲಿ ಮಡು ರಕ್ತದೊಂದಿಗೆ ಕೊಲೆಯಾಗಿ ಬಿದ್ದಿರ್ತಾನೆ ಮಂಜುನಾಥ್ ಕೊಲೆ ಆಗಿರುತ್ತೆ. ಅಲ್ಲಿ ಸಾಕ್ಷಿಗಳನ್ನ ಹುಡುಕ್ತಾ ಹೋದಾಗ ಈಗ ಒಂದು ಕೊಲೆ ಆಗಿದೆ ಅಂತ ಅಂದ್ರೆ ಅಲ್ಲಿ ಸುತ್ತಮುತ್ತ ಏನೆಲ್ಲ ಸಿಗ್ಬೋದು, ಟೆಕ್ನಿಕಲ್ ಎವಿಡೆನ್ಸ್ ಏನಿರ್ಬೋದು, ಅಥವಾ ಯಾವ ರೀತಿಯಾಗಿ ಸಾಕ್ಷಿಗಳು ಲಭ್ಯವಾಗುತ್ತೆ, ಅಥವಾ ಡೈರೆಕ್ಟಾಗಿ ನೋಡಿದವ್ರು ಯಾರಾದರೂ ಇದ್ದಾರಾ ಸಾಕ್ಷಿ ಹೇಳುವಂಥವ್ರು. ಇಲ್ಲ ಅಂತ ಅಂದರೆ ಏನು ಡೆಡ್ ಬಾಡಿ ಮೇಲೆ ಏನೆಲ್ಲ ಗುರುತುಗಳಿದ್ದಾವೆ ಇವೆಲ್ಲವೂ ಕೂಡ ಅಲ್ಲಿ ನೋಡಲಾಗುತ್ತೆ. ಇನ್ನು ತಲೆಗೂದಲು, 2 ತಲೆಗೂದಲು ಆ ಉಗುರಿನಲ್ಲಿ, ಬಾಡಿಯ ಉಗುರಿನಲ್ಲಿ ಸಿಕ್ಕಿರುತ್ತೆ, ಡೆಡ್ ಬಾಡಿಯ ಉಗುರಿನಲ್ಲಿ. ಆ ಒಂದು ತಲೆಗೂದಲನ್ನು ಹಿಡಿದುಕೊಂಡು DNA ಪರೀಕ್ಷೆ ನಡೆಸಿ ನೋಡಿದಾಗ ಹೊರಬಿದ್ದಿರುವಂಥ ವಿಷಯ ಅಂತ ಅಂದರೆ ಅಲ್ಲಿ ಶಿವಕುಮಾರ್ ಆರೋಪಿ ಅಂತ. ಹೀಗಾಗಿ ಸಿಕ್ಕಾಕೊಂಡಿದ್ದಾನೆ. ತನಿಖೆಗಳು ಕೂಡ ನಡೆದು ನಂತರ ವಿಚಾರಣೆ ಕೂಡ ಆಗಿ ಇದೀಗ ಅವನೇ ಅಪರಾಧಿ ಅಂತ ಗೊತ್ತಾಗಿದೆ. ಜೀವಾವಧಿ ಶಿಕ್ಷೆ ಕೂಡ ಆಗಿದೆ. ಎವಿಡೆನ್ಸ್ ಅಂತ ಬಂದಾಗ ಸಾಲಿಡ್ ಪ್ರೂಫ್ ಯಾವುದಿರುತ್ತೆ ಅಥವಾ ಟೆಕ್ನಿಕಲ್ ಎವಿಡೆನ್ಸ್ ಏನೇನಿರುತ್ತೆ, ಇನ್ನೊಂದು ಏನು CCTV ಫುಟೇಜ್ಗಳಿದಾವ, ಅಥವಾ ಅಲ್ಲಿ ಯಾವುದೂ ಇಲ್ಲ ಅಂತ ಅಂದರೆ ಡೆಡ್ ಬಾಡಿ ಮೇಲೆ ಏನಾದರೂ ಅವರ ಮುಟ್ಟಿರುವಂಥ ಸ್ಕಿನ್ ಏನು ಟಚ್ ಮಾಡಿರ್ತಾರಲ್ಲ ಆ ಫಿಂಗರ್ ಪ್ರಿಂಟ್ ಆಗಿರ್ಬೋದು. ಇವೆಲ್ಲ ಈಗ ಒಂದು ಕ್ರೈಮ್ ಅಂತ ಬಂದಾಗ ಅಲ್ಲಿ ಏನೇನೆಲ್ಲ ಇನ್ವೆಸ್ಟಿಗೇಷನ್ ಮಾಡಬೇಕಲ್ಲ ಅದೆಲ್ಲವೂ ಇನ್ವೆಸ್ಟಿಗೇಷನ್ ಆಗುತ್ತೆ. ತಪ್ಪು ಮಾಡ್ದವ್ನು ಸಿಕ್ಕಾಕೊಳ್ಬೇಕಂತ ಅಂದರೆ ಒಂದು ಕೂದಲು ಎಳೆ ಸಿಕ್ಕಾಕೊಳ್ತಾನೆ ಅಂತ ಹೇಳ್ತಾರ. ಇದೀಗ 2 ಕೂದಲಲ್ಲಿ ಸಿಕ್ಕಾಕೊಂಡಿದ್ದಾನೆ. ಶಿಕ್ಷೆ ಕೂಡ ಆಗಿದೆ.